ಎಸ್ ಮಿಸ್ಟರ್ ತಲಂ. ಹಾ, ಪೀಟರ್ ಅಂತ ನನ್ನ ಕಡೆಯಿಂದ ಒಬ್ಬರನ್ನ ಕಳಿಸ್ತಾ ಇದ್ದೀನಿ. ಹೌದು, ಅವ್ರ ಹತ್ರ ಡೈಮಂಡ್ ಕಳಿಸ್ತಾ ಇದ್ದೀನಿ. ಹಾ, ಮಾಮೂಲಿ ಜಾಗ. ಓಕೆ, ಮಿಕ್ಕ ವಿಷಯನ ಆಮೇಲೆ ಮಾತಾಡ್ತೀನಿ. ಬಾಯ್. ಪೀಟರ್, ಸೀದಾ ಮ್ಯಾಂಗ್ಳೂರ್ಗೆ ಹೋಗು. ಮ್ಯಾಂಗ್ಳೂರ್ ಹಾರ್ಬರ್ನಲ್ಲಿ ಕಡೆಯವ್ರು ನಿನ್ನ ಮೀಟ್ ಮಾಡ್ತಾರೆ. ಅವ್ರಿಗೆ ಡೈಮಂಡ್ಸ್ನ ಹ್ಯಾಂಡ್ ಓವರ್ ಮಾಡಿಬಿಡು. ಓಕೆ ರಾಜ. ಬಿ ಕೇರ್ಫುಲ್. Be careful. Don't worry. ರಾಜ, ದೊಡ್ಡ ಗಂಡಾಂತರ. ಏನಾಯ್ತು? ನಮ್ ಪೀಟರ್ನ ಪೊಲೀಸರು ಹಿಡಿದ್ಬಿಟ್ರು. ಹೌದಾ? ವೆರಿ ಗುಡ್. ಪೀಟರ್ ಬಹಳ ದಿವಸದಿಂದ ರೆಸ್ಟ್ ಬೇಕು ಅಂತ ಹೇಳ್ತಾ ಇದ್ದ. ಸ್ವಲ್ಪ ದಿವಸ ಇದು ಬರ್ಲಿ ಬಿಡು. ರಾಜ, ನಮ್ ಪೀಟರ್ನ ಪೊಲೀಸರು ಹಿಡ್ಕೊಂಡ್ಬಿಟ್ಟಿದ್ದಾರೆ. ನೀನೇನು ಹೀಗೆ ಹುಡುಕಾಟ ಆಡ್ತಾ ಇದ್ಯಾ? ಸೋಮಯ್ಯ ಸರ್, ನಾನೊಂದು ಕವರ್ ಕೊಟ್ಟಿದ್ನಲ್ಲ, ಅದನ್ನ ಪೋಸ್ಟ್ ಮಾಡಿದ್ಯಾ? ಅದನ್ನ ಪೋಸ್ಟ್ ಮಾಡಿಬಿಟ್ಟೆ ಸರ್. ಸ್ಟ್ಯಾಂಪ್ ಎಷ್ಟಾಯ್ತು? ₹1.80 ಆಯ್ತು ಸರ್. ವೆರಿ ಗುಡ್, ಹೋಗು. ಸರಿ ಸರ್. ರಾಜ, ನಾನು ಹೇಳಿದ್ ಕೇಳಿಸಿಲ್ವಾ ನಿನ್ಗೆ? ಈ ರಾಜನ್ ಯಾರು ಅರ್ಥನೇ ಮಾಡ್ಕೊಡಲ್ಲ ಅಂತಿರಲ್ಲ. ಇಂಡಿಯನ್ ಪೋಸ್ಟ್ ಅಂಡ್ ಟೆಲಿಗ್ರಾಫ್ ಡಿಪಾರ್ಟ್ಮೆಂಟ್ನವರು ಪಾರ್ಸಲಿನ ಭಾರ ಎಷ್ಟಿದೆ ಅಂತ ನೋಡ್ತಾರೆ ಹೊರತು ಒಳಗಡೆ ಏನಿದೆ ಅಂತ ನೋಡಲ್ಲ. ಸೊ ₹3 ಲಕ್ಷ ವಜ್ರ ಕೇವಲ 180 ಪೈಸಾ ಖರ್ಚಿನಲ್ಲಿ ಸೇರ್ಬೇಕಾದ ಜಾಗ ಹೋಗಿ ಸೇರಿದೆ. ನಾನ್ ಪೀಟರ್ ಹತ್ರ ಕೊಟ್ಟು ಕಳಿಸಿದ್ದು ಬರೀ ನಕಲಿ ವಜ್ರ, ಡೂಪ್ಲಿಕೇಟ್. ಅಂಡರ್ಸ್ಟ್ಯಾಂಡ್? ಪೀಟರ್, ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡ. ಮರ್ಯಾದೆ ಸರೆಂಡರ್ ಆಗ್ಬಿಡು. ಪೀಟರ್, ಜೀವದ ಮೇಲೆ ಆಸೆ ಇದ್ರೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡ. ಮರ್ಯಾದೆಯಾಗಿ ನನಗೆ ಸರೆಂಡರ್ ಆಗ್ಬಿಡು. ಬೇಡ ಬೇಡ. ರಾಜ, ನಿನ್ನ ಕೆಲಸ ತಪ್ಪು ಸರಿ ಆ ದೇವರೇ ತೀರ್ಮಾನಿಸ್ತಾರೆ. ನಾವಂತೂ ನಿಮ್ಮ ಜೊತೆ ಕೊನೆ ಉಸಿರಿರೋವರೆಗೂ ಸ್ನೇಹಿತರಾಗೇ ಇರ್ತೀವಿ. ಪಿತಾನ ಮತ್ತು ಸುತಾನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ನಿನ್ನ ಆತ್ಮವು ಈತನಲ್ಲಿ ಸೇರಬೇಕು. ನಿನ್ನ ಆತ್ಮಕ್ಕೆ ಸುಖ ಶಾಂತಿ ಸಿಗಬೇಕು. ಆಮೇನ್, ಆಮೇನ್, ಆಮೇನ್. ಪೀಟರ್, ನನ್ನಿಂದ ಎಂಥ ಅನಾಹುತ ಆಗೋಯ್ತು. ಅನ್ಯಾಯವಾಗಿ ನಾನು ನಿನ್ನ ಕಳ್ಕೊಂಡ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಪೀಟರ್. ಪ್ಲೀಸ್ ಫರ್ಗಿವ್ ಮೀ. ಆದರೆ ಪೀಟರ್, ನಿನ್ನ ಸಾವಿಗೆ ಕಾರಣನಾದ ಆ ಶಂಕರ್ ಮೇಲೆ ನಾನು ಸೇಡ್ ತೀರಿಸ್ಕೊಳ್ತಿ ಬಿಡೋದಿಲ್ಲ. ಇಟ್ ಈಸ್ ಎ ಪ್ರಾಮಿಸ್. ರಾಜ, ನೀನು 1000 ಹೆಡೆ ಸರ್ಪ ಅಂತ ಹೇಳ್ಕೊತಿದ್ಯಲ್ಲ, ಅದ್ರಲ್ಲಿ ಈಗಾಗಲೇ 1 ಹೆಡೆನ ತೆಗೆದುಬಿಟ್ಟಿದ್ದೀನಿ. ಬಾಕಿ ಹೆಡೆಗಳನ್ನ ತೆಗೆಯೋಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ.
ಶಂಕರ್, ನನ್ನ ಪೀಟರ್ನ ನನ್ನಿಂದ ದೂರ ಮಾಡಿದೆಯಲ್ಲ, ಒಂದು ಕ್ಷಣದಲ್ಲಿ ನಾನು ನಿನ್ನ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಆದ್ರೆ ಆ ರೀತಿ ನಾನು ಮಾಡೋದಿಲ್ಲ. ಯಾಕೆ ಗೊತ್ತಾ? ನಾನ್ ನನ್ನ ಪೀಟರ್ನ ಕಳ್ಕೊಂಡು ಯಾವ ರೀತಿ ಚಿತ್ರವಧೆ ನೋವನ್ನ ಅನುಭವಿಸ್ತಿದ್ದೀನೋ ಅದಕ್ಕಿಂತ ಹೆಚ್ಚಿನ ಚಿತ್ರವಧೆ ನೋವನ್ನ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಿನ್ನ ಹೆಂಡತಿನ ಕಳ್ಕೊಂಡು ನೀನು ಅನುಭವಿಸ್ತೀಯ. ಇಟ್ ಈಸ್ ಡೆಫಿನೆಟ್. ಏನಂದ್ರೆ ಮನೆಗೆ ಬಂದಾಗಿನಿಂದ ಏನೋ ಯೋಚನೆ ಮಾಡ್ತಾ ಇದ್ದೀರಲ್ಲ, ಏನ್ ವಿಷಯ? ಏನೂ ಇಲ್ಲ. ಬನ್ನಿ ಊಟ ಮಾಡೋಣ. ನನಗೆ ಊಟ ಬೇಡ. ಬೇಡ ಅಂದ್ರೆ ಹೇಗೆ? ನಂಗೆ ಹಸುವಾಗ್ತಾ ಇದೆ. ಪುಷ್ಪ, ನನ್ನ ಪ್ರಾಬ್ಲಮ್ ನಿನ್ಗೆ ಅರ್ಥ ಆಗೋದಿಲ್ಲ. ನೀನು ಊಟ ಮಾಡು. ಈಗ ಗೊತ್ತಾಯ್ತು, ನಿಮಗ್ ಕಟ್ಕೊಂಡ್ ಹೆಂಡತಿಗಿಂತ ಆ ಪೊಲೀಸ್ ಉದ್ಯೋಗನೇ ಹೆಚ್ಚಾಯ್ತು. ಹಾಗಲ್ಲ ಪುಷ್ಪ, ನನಗೆ ನೀನು ಬೇಕು, ನಾನು ಉದ್ಯೋಗನೂ ಬೇಕು. ಅದಕ್ಕೆ ಎಷ್ಟು ಚಿಂತೆಯಲ್ಲಿದ್ದೀನಿ. ಏನ್ ಹೇಳ್ತಾ ಇದ್ದೀರಾ ನೀವು? ನೀನಿವತ್ತು ವರಲಕ್ಷ್ಮಿ ಹತ್ರ ಬೇಡ್ಕೊಂಡಿಯಲ್ಲ? ಓ, ಅದಕ್ಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ಯಾವ ಹೆಣ್ಣೆ ಆದ್ರೂ ಮುತ್ತೈದೆಯ ಸಾಯ್ಬೇಕು ಅಂತ ಆಸೆ ಪಡ್ತಾಳೆ. ಆ ರೀತಿ ಆಗ್ಬಾರ್ದು ಅಂತಾನೆ ನಾನಿಷ್ಟ ಹೆದರ್ಕೊಂಡಿರೋದು. ಈಗ ಬಂದಿರೋ ಪ್ರಾಬ್ಲಮ್ಗೆ ಆ ರಾಜನೇ ಕಾರಣ. ಅವನಿವತ್ತು ನನ್ನ ಹತ್ರ ಏನ್ ಹೇಳ್ದ ಗೊತ್ತಾ? ಏನ್ ಹೇಳ್ತಾನೆ? ನಾನ್ ಇಂಥ ಕಡೆ ಕೊಲೆ ಮಾಡ್ತೀನಿ, ದರೋಡೆ ಮಾಡ್ತೀನಿ, ನೀನ್ ಗಂಡ್ಸಾಗಿದ್ರೆ ಬಂದ್ ಹಿಡ್ಕೋ ಅಂತಾನೆ. ನಾನ್ ಗಂಡ ಏನೋ ಅಂತ ಹೇಳಿ ಅಲ್ಲ, ಅವನ್ ಬರ್ಲಿ, ನಾನೇ ಸುಟ್ಬಿಡ್ತೀನಿ. ಬನ್ನಿ ಊಟ ಮಾಡೋಣ. ಹಲೋ, ಇನ್ಸ್ಪೆಕ್ಟರ್ ಶಂಕರ್ ಹಿಯರ್. ಐ ಆಮ್ ರಾಜಾ ಸ್ಪೀಕಿಂಗ್. ಇಷ್ಟು ರಾತ್ರಿ ಫೋನ್ ಮಾಡಿದೆ. ಈ ರಾಜನ ನೀವ್ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಿರಲ್ಲ. ಮಿಸ್ಟರ್ ಶಂಕರ್, ಕಾರಣ ಇಲ್ಲದೆ ಈ ರಾಜ ಫೋನ್ ಮಾಡೋದಿಲ್ಲ. ಈಗ ನಾನು ಯಾಕೆ ನಿಮಗೆ ಫೋನ್ ಮಾಡಿದೆ ಅಂತಂದ್ರೆ, ನಮ್ಮ ಏರಿಯಾ ಬ್ಯಾಂಕ್ನಲ್ಲಿ ತುಂಬಾ ಹಣ ಇದೆಯಂತೆ. ನನ್ನ ಸ್ನೇಹಿತರೆಲ್ಲ ಕೈ ಖರ್ಚಿಗೆ ಕಾಸಿಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಿಮ್ಗೊಂದು ಮಾತು ಹೇಳಿ ಅಲ್ಲಿರೋ ಹಣನ ಸ್ವಲ್ಪ ತಗೊಳ್ಳೋಣ ಅಂತ ಇದ್ದೀನಿ. ಶಂಕರ್, ನೀ ತುಂಬಾ ಮಾತಾಡ್ತೀಯ, ವಯಸ್ಸಿಗೆ ಮೀರ್ ಮಾತಾಡ್ತೀಯ. ನೋಡ್ ಮರಿ, ಮಾತು ಕಡಿಮೆ ಮಾಡು, ಕೆಲಸ ಜಾಸ್ತಿ ಮಾಡು. ಐ ಮೀನ್, ಟಾಕ್ ಲೆಸ್, ವರ್ಕ್ ಮೋರ್. ಏನೋ ರಾಜ, ಬ್ಯಾಂಕ್ ಹೋಗ್ತೀನಿ ಅಂತೀಯ, ದರೋಡೆ ಅಂತೀಯ, ಇನ್ಸ್ಪೆಕ್ಟರ್ಗೂ ಫೋನ್ ಮಾಡ್ತಿದ್ದೀಯ. ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲೋ? ಕರೆಕ್ಟ್. ಈ ರಾಜನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಏನಂದ್ರೆ ನೀವು ಹೋಗ್ಲೇಬೇಕಾ? ಏನೊಳ್ಳೆ ಹುಚ್ಚಿ ತರ ಕೇಳ್ತಾ ಇದೀಯಾ? ಸುಮ್ಮನೆ ಕೇಳಿದೆ. ನೀವು ಹೋಗಿ ಬನ್ನಿ, ತಗೊಳ್ಳಿ. ಏನಂದ್ರೆ ಏನಾಯ್ತು? ಏನಿಲ್ಲ, ಗಾಳಿಗೆ ಫೋಟೋ ಕೆಳಗಡೆ ಬಿದ್ದೋಯ್ತು. ಅಯ್ಯಯ್ಯೋ, ನೋಡು, ನೀನೇನು ಹೆದರ್ಕೋಬೇಡ. ಕಿಟಿಕೆ ಬಾಗಿಲುಗಳನ್ನೆಲ್ಲ ಭದ್ರವಾಗಿ ಹಾಕೋ. ಯಾರಾದ್ರೂ ಬಾಗಿಲು ತಟ್ಟಿದ್ರೆ ಬಾಗಿಲು ತೆಗಿಬೇಡ. ಫೋನ್ ರಿಂಗ್ ಆದ್ರೆ ಫೋನ್ ಎತ್ತಕ್ ಹೋಗ್ಬೇಡ. ಗೊತ್ತಾಯ್ತಾ? ಯಾಕ್ರಿ ಏನೇನೋ ಹೇಳ್ತಾ ಇದ್ದೀರಾ? ಏನಿಲ್ಲ, ನೀನ್ ಒಬ್ಳೇ ಇರ್ತೀಯಲ್ಲ, ಅದಕ್ಕೆ ಹೇಳ್ದೆ. ಬರ್ಲಾ? ಹಲೋ, ನಮಸ್ಕಾರ ಅಮ್ಮ. ನಾ ರಾಜಾ ಮಾತಾಡ್ತಾ ಇದ್ದೀನಿ. ಇನ್ಸ್ಪೆಕ್ಟರ್ ಶಂಕರ್ ಇದ್ದಾರಾ? ಇದ್ದಾರೆ. ಸುಳ್ಳು. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಾನು ಈಗ ತಾನೇ ಅವ್ರು ನಮ್ಮ ಏರಿಯಾ ಬ್ಯಾಂಕ್ ಕಳಿಸ್ಕೊಟ್ಟಿದ್ದೀನಿ. ನಾನು ನಿಮ್ಗೆ ಯಾಕೆ ಫೋನ್ ಮಾಡಿದೆ ಅಂತಂದ್ರೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವೇ? ಆತ್ಮೀಯರಾದವ್ರಿಗೆ ಏನಾದರೂ ಕೊಡೋದು ನಮ್ಮ ಸಂಪ್ರದಾಯ. ನೀವು ನನಗೆ ತುಂಬಾ ಆತ್ಮೀಯರು. ಹೊನ್ನು ಕೊಡೋ ಜಾಗದಲ್ಲಿ ಹೂ ಕೊಡೋಣ ಅಂತ ನನಗೆ ತಿಳಿದವ್ರೊಬ್ರ ಹತ್ರ ನಿಮ್ಗೋಸ್ಕರ ಹೂ ಕಳಿಸ್ಕೊಡ್ತಾ ಇದ್ದೀನಿ. ಐ ಮೀನ್ ಎ ಫ್ಲವರ್ ಬಕೆ. ಆದರೆ ಒಂದು ಮಾತಮ್ಮ, ತಂದುಗೂಡ ಮನುಷ್ಯ ಒಂಥರ ಮನುಷ್ಯ. ಯಾವತ್ತಕ್ಕೂ ಹುಷಾರಾಗಿರಿ. ಬರ್ಲಮ್ಮ, ನಮಸ್ಕಾರ.
ದೇವ್ರೆ, ನನ್ ಗಂಡಂಗೆ ಏನು ಆಗದೆ ಇರೋ ಹಾಗೆ ನೀನೇ ಕಾಪಾಡ್ಬೇಕು. ರಾಜ ಅವರು ಈಗ ನಿಮ್ಗೆ ಕೊಡಕ್ಕೆ ಹೇಳಿದ್ರು. ಸರ್, ಸೌಮ್ಯ, ಹೋದ್ ಕೆಲಸ ಏನಾಯ್ತು? ಕೊಟ್ಟು ಬಂದೆ. ಆಕೆನೆ ತಗೊಂಡ್ರ? ಹೌದು ಸರ್, ಬಾಗಿಲು ತೆಗೆದ್ರು, ಬೊಕ್ಕೆ ತಗೊಂಡ್ರು, ದಡಾರ್ ಅಂತ ಬಾಗಿಲಾಕ್ಬಿಟ್ರು ಸರ್. ಹೌದಾ? ಹೌದು ಸರ್, ಆಕೆ ಮೊದಲೇ ಹೆದರ್ಕೊಳ್ಳೋ ಹೆಂಗ್ಸು ಈ ಬೊಕ್ಕೆ ನೋಡಿದ ತಕ್ಷಣ ಇನ್ನೂ ಹೆದರ್ಕೊಂಡ್ಬಿಟ್ರು ಸರ್. ಅದು ಅಲ್ಲದೆ ಆಕೆ ಪಾಪ ಗರ್ಭಿಣಿ ಬೇರೆ ಸರ್. ವಾಟ್? ಏನಂದ್ರೆ ಆಕೆ ಗರ್ಭಿಣಿನಾ? ಹೌದು ಸರ್. ಮೈ ಗಾಡ್! My God. My God. Hello? Dr. Prabhakar is there? Ask him to get up. ಬೇಗ ಬರೋಕ್ ಹೇಳು. Number 10, 4th cross, Gokul Colony. I said Gokul Colony. Hello? Hello, Dr. Ramchandra?
ರಾಜ ಅಲ್ಲಿ ಬಂದ್ರಲ್ಲ, ಏನ್ ನಡೀತು? ಕೂತ್ಗೆ ಕತ್ತಿನೇ ಹಾಕ್ತಾನೆ ಅನ್ಕೊಂಡಿದ್ದೆ, ಹಾರನೇ ಹಾಕ್ಬಿಟ್ಟ.